ಕಡಿಮೆ ಸಂಬಳಕ್ಕೆ ಮದುವೆಗೋ ಇನ್ಯಾವುದೋ ಸಂದರ್ಭದಲ್ಲಿ ಸಾಲ ಕೊಟ್ಟು ಇಡೀ ಕುಟುಂಬವೇ ಆ ಮನೆಯಲ್ಲಿ ಕಡಿಮೆ ಸಂಬಳಕ್ಕೆ ಜೀತದಾಳಗಳಾಗಿ ಕೆಲಸ ಮಾಡುವಂತ ಒಂದು ಕಾಲ ಒಂದಿತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ಈ ಜೀತ ಪದ್ಧತಿ ಅನ್ನೋದು ಅಮಾನವೀಯ. ಈ ಜೀತ ಪದ್ಧತಿ ಮಾನವ ಶೋಷಣೆ ಮಾಡುತ್ತೆ. ಈ ಜೀತ ಪದ್ಧತಿ ನ್ಯಾಯಕ್ಕೆ ವಿರುದ್ಧವಾಗಿರೋದು, ಇದರಿಂದ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ಆಧರಿಸಿ ಚರ್ಚೆ ಮಾಡಿ ಜೀತ ಪದ್ಧತಿಯನ್ನ ರದ್ದುಪಡಿಸುವಂತ ನಿರ್ಣಯವನ್ನ ತೆಗೆದುಕೊಂಡಿದ್ದು ಮಾತ್ರ ಅಲ್ಲ, ಜೀತ ಅದು ಅಪರಾಧ ಅಂತ ಪರಿಗಣಿಸಿ ಯಾರಾದರೂ ಜೀತದಾಳಗಳನ್ನು ಇಟ್ಕೊಂಡಿದ್ರೆ ಕಾನೂನಿನ ಪ್ರಕಾರ ಶಿಕ್ಷೆಗೆ ದಂಡನೆಗೆ ಒಳಗಾಗ್ತಾರೆ ಅನ್ನುವಂತ ಕಾಯ್ದೆಯನ್ನ ಭಾರತದಲ್ಲಿ ಅನುಷ್ಠಾನ ಮಾಡಿದ್ದೇವೆ. ಒಂದು ಗಾದೆ ಮಾತಿದೆ, ಹೋದೆಯ ಪಿಚಾಚಿ ಅಂತ. ಬಾಗಿಲಿದ್ದ ಪಿಚಾಚಿಯನ್ನು ಹೊರಗೆ ಕಳಿಸಿದ್ರೆ ಅದು ಬಂದೆ ಅಂತ ಹೇಳಿ ಕಿಟಕಿ ಒಳಗೆ ಬಂದ್ಬಿಡುತ್ತಂತೆ. ಗವಾಕ್ಷಿಲಿ ಹೋದೆಯ ಪಿಚಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂತ. ಗವಾಕ್ಷಿ ಅಂದ್ರೆ ಕಿಟಿಕೆ, ಕಿಟಿಕೆಯಿಂದ ಬಂದ್ಬಿಟ್ಟಿತ್ತಂತೆ. ಇದು ಕೂಡ ಹಾಗೇ ಇದೆ. ನಾವು ವ್ಯಕ್ತಿಗತ ನೆಲೆಯಲ್ಲಿದ್ದಂತ ಜೀತ ಪದ್ಧತಿಯನ್ನ ಕಾಯ್ದೆ ತಂದು ದೂರ ಮಾಡಿದೀವಿ. ಹೊರಗುತ್ತಿಗೆ ಅನ್ನೋದು ಕೂಡ ಜೀತ ಪದ್ಧತಿಯ ತರವೇ. ಕನಿಷ್ಠ ಕೂಲಿಯನ್ನು ಕೊಡದೆ ದುಡಿಸ್ಕೊಳ್ಳೋದು ಇದು ಒಂದು ರೀತಿ ಜೀತ ಪದ್ಧತಿಯೇ. ವೈಯಕ್ತಿಕವಾಗಿ ಇರುವ ಜೀತ ಪದ್ಧತಿಯನ್ನ ತೊಡೆದು ಹಾಕಿ ಅದನ್ನು ಅಪರಾಧ ಅಂತ ಪರಿಗಣಿಸಿದ ಮೇಲೆ ಸರ್ಕಾರ ಗುತ್ತಿಗೆ ನೌಕರರಿಗೆ ಕನಿಷ್ಠ ಸಂಬಳವನ್ನೂ ಕೊಡದೆ ದುಡಿಸ್ಕೊಳ್ಳೋದು ಮಾನವೀಯ ಕ್ರಮ ಅಲ್ಲ, ಇದು ಅಮಾನವೀಯ. ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಿದ್ಮೇಲೆ ಇದೇ ಕೆಲಸ ಮಾಡುವಂತ ಕಾಯಂ ನೌಕರರಿಗೆ ಏನ್ ಸಂಬಳ ಕೊಡ್ತಿರೋ ಅದ್ರ ಅರ್ಧ ಸಂಬಳನೂ ಗುತ್ತಿಗೆ ನೌಕರರಿಗೆ ಕೊಡದೇ ಇದ್ರೆ ಇದನ್ನ ನ್ಯಾಯಸಮ್ಮತ ಅಂತ ಒಪ್ಕೊಳಕ್ ಹೇಗ್ ಸಾಧ್ಯ?